ಹ್ಞೂ ಮಾಮ ನೀನು ಒಂದು ಕಟ್ಟಿ ನೋಡ್ದಪ್ಪ ಚೊಲಪುರ ಕಟ್ಟಿ ಚೇವ್ ನಿನ್ನಂಗೆ. ಯಾವ ನೀವು ಆಯ್ತು, ನೀವು ಇಷ್ಟೊಂದು ಕೇಳ್ತಾ ಇದ್ರಿ ಅಂದ್ರೆ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ. ದೋಸ್ತಿ ಅಂತ ಹೊಸ್ತಿಲೊಳಗೆ ಕರ್ಕೊಂಡ್ರ ದೋಸ್ತನ್ ತಂಗಿನ ಶಬಾಷ್. ನಿಮ್ಮಂತವ್ರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು. ನಾನು ಯಾವತ್ತು ಉಂಡು ಮನೆ ಜಂತಿ ಎನ್ಸೋ ಕೆಲಸ ಮಾಡಲ್ಲ ಗೌಡ್ರೆ. ಒಂದು ಮನಿ ಜಂತಿ ಒಂದೊಂದು ಎನಿಸೋದಿಲ್ಲ. ನೀ ಗುತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದು ಬಿಡುದು. ಇನ್ನು ಮುಂದೆ ಮುಚ್ಚಿಟ್ಟು ಪ್ರಯೋಜನವಿಲ್ಲ. ನಾನು ಶಿಲ್ಪಾನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಗೌಡ್ರೆ. ಬಾಯಿಗೆ ಹಿಡಿದು ಮಾತನಾಡು ಬೋಳಿ ಮಗನೇ. ತೊತ್ತು ಕುಳಿಗೂ ಗೊತ್ತಿಲ್ಲದ ಬಿಕ್ಕಾರಿ ನನ್ನ ಮಕ್ಕಳು ನೀವು. ಒಬ್ಬರಿಗೆ ಹೇಳೋ ಕನಸನ್ನ ಕಾಣ್ತಾ ಇದ್ದೀರಾ. ನಿನಗೊಂದು ಮಾತು ಹೇಳ್ತೇನೆ ತಿಳ್ಕೊ. ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರೆ ನವಿಲಾಗಂಗಿಲ್ಲ. ನವಿಲಾಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತೈತಿ, ಅದಕ್ಕೊಂದು ಗುಣ ಅಂತ ಇರ್ತೈತಿ, ಅದಕ್ಕೊಂದು ಧನಿ ಅಂತ ಇರ್ತೈತಿ. ಯಾವತ್ತಿದ್ರು ಗರೀಬಿ ಚಿಕ್ಕುನಿಯೋ ನವಿಲು ನವಿಲಿನ ಸಂಗನ ಮಾಡ್ಬೇಕು. ತಿಪ್ಪಿ ಕೆದ್ರು ಕೋಳಿ ಕೋಳಿ ಸಂಗನ ಮಾಡ್ಬೇಕು. ಅದ್ಲಿ ಬದ್ಲಿ ಆದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದೆ. ಬೂಟ್ ಹಾಕೋ, ಚಪ್ಪಲಿ ಹಾಕೋ, ಬೂಟ್ ಹೆಂಗ ಜೋಡಿ ಚಂದ ಕಾಣಕತ್ತಲ್ಲ. ತುಂಬಾ ಅಸಹ್ಯವಾಗಿದೆ ಗೌಡ್ರಿ. ನೋಡಿದ ಜನ ಅನ್ಬೋದಲ್ಲ. ಯಾವುದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂಥ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ ನಂತರ ಇಜ್ಜೋಡ ಬಜ್ಜೋಡ ಆದ್ರೆ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ. ನೀನು ನನ್ನ ತಂಗಿ ನಿನಗೆ ಹ್ಯಾಂಗ ಜೋಡಿ ಆಗ್ತಾಳಲ್ಲೇ ಹರಾಮ್ ಕೋರ್. ಗೌಡ್ರೆ, ನಾನು ಆವತ್ತೇ ನಿಮ್ಮ ತಂಗಿಗೆ ಹೇಳಿದ್ದೆ, ನಾನೊಬ್ಬ ಬಡವ, ನೀನೊಬ್ಬಳ ಶ್ರೀಮಂತನ ತಂಗಿ, ನನಗೂ ನಿನಗೂ ಪ್ರೀತಿ ಸರಿ ಹೋಗಲ್ಲ ಅಂತ. ಆದ್ರೆ ನೀ ನನ್ನ ಕೈ ಹಿಡಿದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯತೀನಿ ಎಂದಳು ನಿಮ್ಮ ತಂಗಿ. ಅಲ್ಲ, ಸಾತ್ರ ನಮ್ಮ ತಂಗಿ ಸಾಯ್ತಿದ್ಲ, ನಿಮ್ಮ ತಂಗಿ ಸಾಯ್ತಾಳನ. ಸ್ತ್ರೀ ಹತ್ಯೆ ಮಹಾಪಾಪ ಅಂತ ಹೇಳುತ್ತಾರೆ. ಪ್ರೀತಿ ಬಯಸಿ ಬಂದ ಹೃದಯವನ್ನ ದೂರ ತಳ್ಳಿದ್ರೆ ಆ ಪಾಪಕ್ಕೆ ನಾನೇ ಗುರಿ ಆಗುತ್ತೀನಿ ಅನ್ನುವ ಒಂದೇ ಒಂದು ಕಾರಣಕ್ಕೆ ಒಪ್ಪಿಕೊಂಡೆ. ಆದ್ರೆ ನನ್ನ ಪವಿತ್ರವಾದ ಪ್ರೀತಿನ ಈ ನಿಮ್ಮ ಚಪ್ಪಲಿಗೆ ಹೋಲಿಸಿಬಿಟ್ರಲ್ಲ ಗೌಡ್ರೆ. ನನ್ನ ಚಪ್ಪಲಿಗೆ ಎಂತಿಷ್ಟು ಅಂತ ಕಿಮ್ಮತ್ ಐತೆ. ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹತ್ರ ಸಮ. ಗೌಡ್ರೆ, ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕುಂದು ಬರ್ತದಂತ ಹೇಳಿ ಈ ಬಡವನ ಪ್ರೀತಿ ಬಲಿ ಕೊಡಬೇಡಿ ಗೌಡ್ರೆ. ಶಿಲ್ಪನ್ಗೋಸ್ಕರ ನಿಮ್ಮ ಮಾತು ಕೇಳುತ್ತೀನಿ, ನೀವೇನೇ ಕೆಲಸ ಹೇಳಿದ್ರು ಮಾಡ್ತೀನಿ. ನಾನು ಶಿಲ್ಪನ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಬೇಕಾದರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀನಿ, ನನ್ನಿಂದ ಅವಳನ್ನ ದೂರ ಮಾಡಿಬಿಡಿ ಗೌಡ್ರೆ, ದೂರ ಮಾಡಬೇಡಿ. ಇದೇನು ಶಿಕ್ಷೆ ಈ ಬಯಸೋ ಪ್ರೀತಿ ಪರೀಕ್ಷೆ. ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಾಕಿರತ್ತೇನ? 4 ಮಂದಿ ಕೂತಾರದ ಅಲ್ಲಿ. ಅಂದ್ರೆ ನಮ್ಮಿಬ್ಬರ ಪ್ರೀತಿನ ಒಪ್ಪಿಕೊಂಡು ಬಿಟ್ಟ ಗೌಡ್ರೆ. ಲಾಟನ ಚುಡ್ಕ್ಯಾರು ನಿಮ್ಮಂತ ಹಳೆ ಅಂತರಕ್ಕೆ ಆಗ್ತಿರ್ಲಿಲ್ಲ ನನಗೆ. ಮತ್ತೆ ಈ ಚಪ್ಪಲ್ ಗೌಡ್ರೆ ತಗೋರಿ, ಹತ್ತಿ ಜಗದಾಗ ಕಾಲ ಹಾಕನ ಬಾ ತ್ರಾಸ ಆಗತ್ತೆ. ಕಾಲಲ್ಲಿ ಏನೂ ಹಾಕ್ಬಾರ್ದ್ರಿ ಜೀವನದಾಗ, ಹತ್ತಿ ಜಗದಾಗ ತ್ರಾಸ. ಅಂದ್ರೆ ಇನ್ ಮುಂದೆ ನಾನು ನಿಮಗೆ ಮಾಮ ಅಂತ ಕರೀಲ ಗೌಡ್ರೆ. ಅವನಟ್ಟು ಮಾತಾಡಕ್ರ ಬಿಡು. ಕರಿದಿತ್ತಂದ್ರೆ ಬಾಯಿ ತುಂಬ ಮಾವನವ್ರಿ ಅನ್ರಿ. ಮಾಮ ಅಂದ್ರಿ ಹಿಂಗ್ ಚಾಲೋ ಮಾಡ್ತಾನ್ರ. ಆಯ್ತು ಗೌಡ್ರೆ, ಇನ್ ಮುಂದೆ ನಾನು ನಿಮ್ಗೆ ಮಾವನವರೇ ಎಂದು ಕರಿತೀನಿ. ಅಲ್ಲ, ಒಂದು ವಿಷಯ ಕೇಳೋದನ್ನ ಮರ್ತೆ, ನಿಮ್ ಜಮೀನು ಎಷ್ಟಿದೆ? 3 ಎಕರೆ ಐತಿ ಮಾವನವ್ರೆ. ಮೂಲೆಕ್ಲ ನಮ್ಮ ಮಾವನ ಬರೇ ಪೈಕನಿ ಐತಿ. ಅದ್ ಹಂಗಲ್ರಿ, 3 ಎಕರೆ ಗ್ರೌಂಡ್ ಅದ. ಗ್ರೌಂಡಿನಾಗ ಒಂದ್ ಕಡೆ ಮೂಲ್ಯಾಗ ಪೈಕಾನೆ ಐತ್ರಿ. ವಾಕಿಂಗ್ ಮಾಡೋದು ಕೂತ್ ಬರೋದು. ನಾನು ಅದೇ ಅನ್ಕೊಂಡ, 3 ಎಕರೆದಾಗ ಪೈಕಾನಿ ಎಂತವ್ರು ಇರ್ಬೇಕು, ಪೈಕಾನಿ ಒಳಗ್ ಕುಂಡ್ರೋರ್ ಎಂತವ್ರು ಇರ್ಬೇಕು ಅಂತ. ಇನ್ ಎಟ್ಟೆಟ್ ಕುಂಡಿರ್ತಿರ್ಬೇಕು ಅದನ್ನು ಲೆಕ್ಕ ಹಾಕ್ಬಿಡ್ರಲ್ಲ ಮಾಮ. ಒಂದು ಕ್ಯಾಲಿ ಬೇಗನಾಗ ತುಂಬ ಹೋಗ್ಲಿ ಬಿಡಿ. ಆ ಜಮೀನ್ ಯಾರ ಹೆಸರಲ್ಲಿದೆ? ನಮ್ಮ ಅಣ್ಣನ ಹೆಸರಿನಲ್ಲಿ ಐತಿ. ಮತ್ ನಿಮ್ಮ ಹೆಸರಲ್ಲಿ? ಮಾಮ ಹನುಮಂತವ್ರ ಗುದಿ ಪೂಜಾರಿ ಏನಿಲ್ಲ ಬಿಡ.
ನನಗರ ಯಾರ್ದಾರ ಇರಕ್ಕೆ ಒಬ್ಬಾಕಿ ತಂಗಿದಾಳೆ ಆಕಿನ ಇವ್ರಿಗೆ ಕೊಟ್ಟು ಮದುವೆ ಮಾಡತ್ತಂದ್ಮೇಲೆ ಈ ಆಸ್ತಿ ಅಲ್ಲ ನಿಮ್ಮದ ಅಲ್ಲನ ಹಾ ನಿಮ್ಮದ ಏನಾದ್ರೂ ಅಭ್ಯಾಸ ಇದೆಯಾ? ಏ ನಾ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಗೌಡ್ರಿ. ನಾ ಏನು ಕೇಳಿ ಮತ್ತೆ ಕೈ ಸಿಗ್ನಲ್ ಮಾಡಿದ್ದೀರಲ್ಲ, ಮತ್ತೆ ಸಿಗ್ನಲ್ ಗೊತ್ತಾಕತ್ತಲ್ಲ. ತಂಗಿ ಆಕಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ ಮಾವನವ್ರೆ. ಅಷ್ಟಾದ್ರೆ ಸಾಕು. ಬಿಜಾಪುರ ಮಾಡಿದ್ರ ಮೇಲೆ ಒಂದು ಗೋಳು ಗುಂಟ ಇಟ್ಬಿಡ್ತೀನಿ. ಹ್ಞೂ ಮಾಮ ಹ್ಞೂ ನೀ ಇತ್ಯಪ್ಪ ಡೇಂಜರ್ ಇದ್ದೀನಿ. ಗೌರೀಶ, ಏ ಗೌರೀಶ, ನಮಸ್ಕಾರ ರೀ. ನೋಡಲ್ಲಿ ಯಾರು ಬಂದಾರ? ಅಳಿಯಂದ್ರು ಇವ್ರು ಸಣ್ಣ ಗೌಡ್ರಿ. ಫಿಕ್ಸ್ ಆತಲ್ಲ. ಭಾರಿ ಆತ್ ಬಿಡ್ರಿ. ನಮಸ್ಕಾರ ರೀ. ಫಿಕ್ಸ್ ಆತ್ರಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಭಾರಿ ಬೇಸ್ಲಿ ಅಂತಾರಲ್ಲ ನಮಸ್ಕಾರ. ಹೌದು, ಮತ್ತೆ ಗೌಡ್ರನು ಪದದಾನ ಪವರ್ನ ಹಂಗಿರ್ತದ ಅವ. ಗೌಡ್ರ ಒಟ್ರು ಕೂಡಿ ಕೂತಾಗ ಅಂತಾರಲ್ರಿ ಬಾರ್ಲೆ ಬೋಸುಡಿಕೆ ಅಂತ. ಯಾವ ತೋತಾರ ಕೇಳ ನಮ್ ಬೀಗ್ರ. ಅಂದ್ರೆ ಇವರು ಸೇರೆ ಕುಡಿತಾರ್ರಿ. ಏ ಹೌದು, ಮತ್ತೆ ಬೀಗ್ರಾಗೋರ್ ಅಂದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚಟ ಅವ್ರು ಕಲ್ಕೋಬೇಕು, ಊರಲ್ಲಿ ಇರ್ತಕ್ಕಂಥ ಚಟ ನಾವು ಕಲ್ಕೋಬೇಕು. ಹೌದೌದು, ಒಂದಕ್ಕೊಂದು ಹೊಂದಾಣಿಕೆ ಮ್ಯಾಗ ಹೊಲಕ್ ಅನುಕೂಲ. ಏ ನಮಸ್ಕಾರ ರೀ. ಹದಬಟ್ಟಿ ತುಂಬ ಹದಬಟ್ಟಿ ಇದೆ ಯಾವ ತಗೋತೀರಿ? ನಮ್ಗೇನು ಯಾವದಿದ್ರು ನಡಿತೈತಿ. ಅದ ಕಸಕೊಡಿ ಎಣ್ಣೆ ತೊಗೊಂಬರ್ಲೇನ್ರಿ? ಏ ಅದೇದಕ್ಕ ಮತ್ ಯಾವ್ದಿದ್ರು ನಡೀತೈತಿರಿ? ಏ ಸೆರೆ ತೊಂಬ ಸೆರೆ. ಸರಿ. ಹೇ ಇದು ಲೋತಲ್ ಹೋಮಲಯ ದೇಚಿ ದಳಿದ ತಂದು ಗೊತ್ತಿರ್ಬೇಕು ಕೂತೈತಿ. ಟ್ಯಾಂಗೋ ಪಂಚ್ ಫ್ಯಾಮಿಲಿ. ಅಲ್ಲ ಹಳಿ ಅಂದ್ರೆ ಒಂದು ವಿಷಯ ಕೇಳೋದನ್ನ ಮರತೆ. ನಾನೇ ನಮ್ಮ ಮದುವೆಗೆ ಒಪ್ಕೊಂಡೆ, ನೀವು ಒಪ್ಕೊಂಡ್ರಿ, ತಂಗಿನೂ ಒಪ್ಕೊಂಡಾಳೆ. ಆದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಮ್ಮ ಒಪ್ಕೋಬೇಕಲ್ಲ. ನಮ್ಮ ಮದುವೆಗೆ ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ ಇಲ್ಲ ಗೌಡ್ರೆ, ಯಾರೇ ಅಡ್ಡ ಬಂದ್ರು ನನ್ನ ಕತ್ತರಿಸಿ ಮದುವೆ ಆಗ್ತೀನಿ. ಇದಪ್ಪ ನಿಜವಾದ ಪ್ರೀತಿ ಅಂದ್ರೆ. ಹೋಗಿ ಬಿಡ್ಬೇಡ. ಹೇಗ ಅನ್ನಿಸ್ತಾ ಇದೆ ಹೇಳಿ ಅಂದ್ರೆ, ಗೌಡ್ರೆ ಬಲ್ಲವರು ಒಂದು ಮಾತು ಹೇಳಿದ್ದಾರೆ. ಏನಂತ? ಈ ಭೂಮಿ ಮೇಲೆ ನಿಜವಾದ ಸ್ವರ್ಗ ನೋಡೋನು ಯಾರು ಅಂದ್ರೆ ಅದು ನನ್ನಂದ ಕುಡುಕ ಮಾತ್ರ. ಹೌದು, ವದಿ ವದಿ ತಪ್ಪಲ್ಲೇ. ಚಪ್ಪಾಳೆ. ಗೌಡ್ರೆ ಸ್ವರ್ಗ ಏನೋ ತೋರಿಸಿದ್ರಿ, ಅಡಿಗೆ ಮನೆ ತೋರಿಸ್ತೀನಿ ಬಾ. ಕಿಚನ್ ಒಳಗದ್ ಬಾ, ಬೆಡ್ರೂಮ್ ಒಳಗದ್ ಬಾ. ದೇಶಿ ಐತಿದು. ಸ್ವರ್ಗದಲ್ಲಿರೋ ರಂಬೆ ಊರ್ವಶಿ ಮೇನಕಿಯರನ್ನ ಕರ್ಸಿದ್ರೆ ಚೆನ್ನಾಗಿತ್ತಲ್ಲ. ಅವ್ರೆಲ್ಲ ಕಬ್ಬು ಕದ್ಲಿಕ್ ಹೋಗ್ಯಾರ. ಅವ್ರೇನು ಕಬ್ಬಿನಿಗೆ ಹ್ಯಾಂಗ್ ಮಾಡೋರ್ದಾರನ? ಮತ್ತೆ ಡಾನ್ಸ್ ಹಂಗೆ ಕಾಣಿಸ್ತಾನ ಮಾಮ. ಬುಲ್ಬುಲ್ ಡ್ಯಾನ್ಸರ್ ಕೇಳತ್ತಾರ ಅವ್ರ. ಡ್ಯಾನ್ಸರ್ ಗಿಟ್ಟಲ್ಲ ಅಂತ ನನ್ರಿ ಇವ. ಅವಿ 9 ನಂಬರ್ ಟೇಬಲ್ ನೋಡ್ಬಾ. Your son is a brat, Mr. Mahadevaya. ಬ್ರಾಟ್ ಅಂದ್ರೆ ಟೀಚರ್ ಹಾಳಾಗೋಗಿದ್ದಾನೆ ಅಂತ.